ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹಗೆ ಜಾಮೀನು ಮಂಜೂರಾಗಿದೆ. ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ನ್ಯಾಯಾಧೀಶರು ಜಾಮೀನು ಮಂಜೂರು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಬೇಲೂರಿನ ಜಡ್ಜ್ ನಿವಾಸಕ್ಕೆ ಅರಣ್ಯ ಅಧಿಕಾರಿಗಳು ಹಾಜರುಪಡಿಸಿದ್ರು. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ವಿಕ್ರಮ್ ಸಿಂಹಗೆ ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಜಡ್ಜ್ ನಿವಾಸಕ್ಕೆ ಇವತ್ತು ಸಂಜೆ ಹಾಜರುಪಡಿಸಿದ್ರು. ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಅವರನ್ನ ವಿಚಾರಣೆ ನಡೆಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ನಂದಗೊಂಡನಹಳ್ಳಿಯಲ್ಲಿ ಅಕ್ರಮವಾಗಿ ಮರ ಕಡಿದ ಪ್ರಕರಣದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅವರನ್ನ ಅರಣ್ಯ ಅಧಿಕಾರಿಗಳು ಬಂಧಿಸಿದ್ರು. ಬೆಂಗಳೂರಿನಲ್ಲಿ ಅವರನ್ನ ಬಂಧಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಸನದ ಗೆಂಡೆಕಟ್ಟೆ ಅರಣ್ಯ ಪ್ರದೇಶದ ಅರಣ್ಯ ಇಲಾಖೆ ಗೆಸ್ಟ್ ಹೌಸ್ಗೆ ನಿನ್ನೆ ರಾತ್ರಿ ಕರ್ಕೊಂಡು ಹೋಗಿರ್ತಾರೆ. ಇವತ್ತು ಬೆಳಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಗೆಸ್ಟ್ ಹೌಸ್ನಲ್ಲಿ ವಿಕ್ರಮ್ ಸಿಂಹ ಅವರನ್ನ ವಿಚಾರಣೆ ಕೂಡ ನಡೆಸಿದ್ದಾರೆ. ಬಳಿಕ ಅವರ ಆರೋಗ್ಯ ತಪಾಸಣೆಗೆ ಕರೆದುಕೊಂಡು ಹೋಗ್ತಾರೆ. ಆ ಬಳಿಕ ನ್ಯಾಯಾಧೀಶರೆದುರು ಹಾಜರುಪಡಿಸಿದ್ರು. ಈಗ ಅವರಿಗೆ ನ್ಯಾಯಾಧೀಶರು ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ಇವತ್ತು ನೋಡಿ, ವಿಕ್ರಮ್ ಸಿಂಹ ಅವರ ವಿಚಾರಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಯಾಕಂದ್ರೆ ಇವತ್ತು ಅರಣ್ಯ ಪ್ರದೇಶದ ಜಿಂಕೆ ಉದ್ಯಾನವನ ಏನಿದೆ ಅದಕ್ಕೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನ ಕೂಡ ಹಾಕಲಾಗಿತ್ತು. ಮತ್ತೊಂದು ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬೆಳಗ್ಗೆಯಿಂದ ಅರಣ್ಯ ಅಧಿಕಾರಿಗಳ ಸುಪರ್ದಲ್ಲಿ ಇದ್ದಂಥ ವಿಕ್ರಮ್ ಸಿಂಹ ಅವರ ಅಕ್ರಮ ಮರ ಕಡಿದ ಆರೋಪದ ಅಡಿಯಲ್ಲಿ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಅವರನ್ನು ಬಂಧಿಸಲಾಗಿತ್ತು. ಇವತ್ತು ಜೆಎಂಸಿ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಿದ ಸಂದರ್ಭದಲ್ಲಿ ವಿಚಾರಣೆ ನಡೆಸಿ ಬಳಿಕ ಅವರಿಗೆ ಜಾಮೀನು ಮಂಜೂರಾಗಿದೆ. ನ್ಯಾಯಾಧೀಶರ ನಿವಾಸದಿಂದ ಹೊರಗೆ ಬರ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆ ವಿಕ್ರಮ್ ಸಿಂಹ ಅವರನ್ನ ಬಂಧಿಸಿದಂತ ಅರಣ್ಯ ಅಧಿಕಾರಿಗಳು ಬಳಿಕ ಅವರನ್ನ ಹಾಸನಕ್ಕೆ ಕರೆದುಕೊಂಡು ಹೋಗಿದ್ರು. ಅಲ್ಲಿ ವಿಚಾರಣೆಯನ್ನು ನಡೆಸಿದ್ರು. ಇವತ್ತು ಬೆಳಗ್ಗಿನಿಂದ ಅವರ ಹೆಲ್ತ್ ಚೆಕಪ್ಗೋಸ್ಕರ ಆರೋಗ್ಯ ತಪಾಸಣೆಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮೆಡಿಕಲ್ ಚೆಕಪ್ ಆದ ಬಳಿಕ ಅವರನ್ನು ನ್ಯಾಯಾಧೀಶರ ಮುಂದೆ ಅವರ ನಿವಾಸಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೆಸಿದಂತಹ ನ್ಯಾಯಾಧೀಶರು ಈಗ ಜಾಮೀನು ಮಂಜೂರು ಮಾಡಿದ್ದಾರೆ. ನೋಡಿ, ವಿಕ್ರಮ್ ಸಿಂಹ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದೆಲ್ಲವೂ ಕೂಡ ಪಿತೂರಿ, ನಾನು ಹೊರಗೆ ಬಂದೇ ಬರ್ತೀನಿ, ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಆರೋಗ್ಯ ತಪಾಸಣೆಗೆ ಅಂತೇಳಿ ಇವತ್ತು ಬೆಳಗ್ಗೆ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಆಗ ಮಾಧ್ಯಮಗಳ ಜೊತೆ ಅವರು ಮಾತಾಡ್ತಾರೆ. ತುಂಬಾ ವಿಷಯಗಳಿದೆ, ಕಾಲ ಬರಲಿ ಎಲ್ಲವನ್ನ ಕೂಡ ಹೇಳ್ತೀನಿ, ಎಷ್ಟು ಪಿತೂರಿ ಮಾಡ್ತಿದ್ದಾರೆ ಅನ್ನೋದನ್ನ ಬಹಿರಂಗವಾಗಿ ನಾನು ಎಲ್ಲವನ್ನ ಕೂಡ ಹೇಳುವೆ, ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ ಅಂತಲೂ ಕೂಡ ನಾನು ತಿಳಿಸ್ತೀನಿ ಅಂತ ಹೇಳಿ ವಿಕ್ರಮ್ ಸಿಂಹ ಅವರು ಮಾಧ್ಯಮಗಳ ಮುಂದೆ ಬೆಳಗ್ಗೆ ಹೇಳ್ತಾರೆ. ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಆಕ್ರೋಶ ಭರಿತವಾಗಿ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವರ ಆರೋಗ್ಯ ತಪಾಸಣೆಯ ಬಳಿಕ ನ್ಯಾಯಾಧೀಶರ ನಿವಾಸಕ್ಕೆ ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಈಗ ಜಾಮೀನು ಮಂಜೂರಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹಾಸನ ಪ್ರತಿನಿಧಿ ಖುಷ್ವಂತ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ್, ನ್ಯಾಯಾಧೀಶರ ಮನೆಗೆ ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ, ಅಲ್ಲಿ ಏನೆಲ್ಲ ಆಯ್ತು ಮಾಹಿತಿ ಕೊಡ್ಬೋದಾ?
ನಾಗೇಂದ್ರ ಬಾಬು, ಏನು ಬೆಳಗಿನಿಂದ ತೀವ್ರ ಕುತೂಹಲ ಮೂಡಿಸಿದಂತಹ ಪ್ರಕರಣ ಇದು ಅಂತ ಹೇಳ್ಬಹುದು. ಸಂಸದ ಪ್ರತಾಪ್ ಸಿಂಹ ಅವರ ತಮ್ಮ ವಿಕ್ರಮ್ ಸಿಂಹ ಅವರನ್ನ ನಿನ್ನೆ ರಾತ್ರಿ ಬೆಂಗಳೂರಿನಿಂದ ಬಂಧಿಸಿ ಆ ಒಂದು ಬೇಲೂರು ನಂದಗೋಡು ಗ್ರಾಮದಲ್ಲಿ ಅಕ್ರಮ ಮರ ಕಡಿದಂತಹ ಪ್ರಕರಣದಡಿ ಬಂಧಿಸಿದ್ರು ಅರಣ್ಯ ಇಲಾಖೆಯವರು. ಬೆಳಿಗ್ಗೆ ಅವರನ್ನ ಕಿಮ್ಸ್ಗೆ ಆರೋಗ್ಯ ತಪಾಸಣೆಗೆ ಕರ್ಕೊಂಡ್ ಬಂದ್ರು. ಈ ವೇಳೆ ಕೂಡ ಅವರು ಆಕ್ರೋಶದ ನುಡಿಗಳನ್ನ ಆಡಿದ್ರು, ಅಸಮಾಧಾನವನ್ನ ಹೊರ ಹಾಕಿದ್ರು. ನಂತರ ಅವರಿಗೆ ಬಿಪಿಯಲ್ಲಿ ವ್ಯತ್ಯಾಸ ಆಯ್ತು, ಅಂದ್ರೆ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಯ್ತು. ಅವರನ್ನ ನಂತರ ಒಂದು ಗಂಟೆಗಳ ಕಾಲ ಅಲ್ಲಿ ಚಿಕಿತ್ಸೆ ಮಾಡಿದ ನಂತರ ಅರಣ್ಯ ಭವನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವರ ಅರಣ್ಯ ಸಿಬ್ಬಂದಿಗಳು ಸಂಪೂರ್ಣವಾದ ವಿಚಾರಣೆಯನ್ನ ಮಾಡಿದ್ರು. ಸುಮಾರು ಮಧ್ಯಾಹ್ನ 2:02 ತನಕ ವಿಚಾರಣೆ ಮಾಡಿದ ನಂತರ ಅವರನ್ನ ಬೇಲೂರಿನ JMFC ನ್ಯಾಯಾಲಯಾಧೀಶರ ಮನೆಗೆ, ಪ್ರಕಾಶ್ ನಾಯ್ಕ ಅವರ ಮನೆಗೆ ಕರೆತರಲಾಯಿತು. ಅಲ್ಲೂ ಕೂಡ ಇವರ ಪರ, ಅಂದ್ರೆ ಯಾರು ಈಗ ಆರೋಪ ಸ್ಥಾನದಲ್ಲಿ ಇದ್ರು ವಿಕ್ರಮ್ ಸಿಂಹ, ಅವರ ಪರ ಚಂದ್ರೇಗೌಡ ಅನ್ನೋ ವಕೀಲರು ಇವರ ಪರ ವಾದವನ್ನ ನ್ಯಾಯಾಧೀಶರ ಮುಂದಿಟ್ಟಿರುವಂತದ್ದು. ಇಲ್ಲಿ ಮುಖ್ಯವಾದ ವಿಚಾರ ಪಾಯಿಂಟ್ ಅಂತ ಅಂದ್ರೆ, ಈಗ ಏನು ಆರೋಪ ಕೇಳಿ ಬಂದಿದೆ, ಈ ಆರೋಪಿ ಮೇಲೆ FIR ಆಗಿಲ್ಲ, 1ನೇ ಪಾಯಿಂಟ್. 2ನೇದಾಗಿ ಶಂಕಿತ ಆರೋಪಿ ಅಂತ ಈತನನ್ನ ಕರ್ಕೊಂಡು ಬಂದು ಇಲ್ಲಿ ಬಂಧನ ಮಾಡಿರೋದು. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಇದು ಜಾಮೀನಿಗೆ ಅರ್ಹವಾದ ಪ್ರಕರಣ. ಮತ್ತೆ ಅದನ್ನ ವಿಚಾರಣೆ ಅಂದ್ರೆ ಕಸ್ಟಡಿಗೆ ಕೊಡ್ಲಿಕ್ಕೂ ಕೂಡ ಯಾವುದೇ ಅವಕಾಶ ಇಲ್ಲದ, ಕಾನೂನಿನ ಚೌಕಟ್ಟಿನಲ್ಲಿ ಅದು ಅವಕಾಶ ಇಲ್ಲ ಅಂತ ನಾವು ವಾದ ಮಾಡಿದ್ವಿ. ಹೀಗಾಗಿ ಆ ಒಂದು ಪ್ರತಿಪಾದನೆ, ನಾವು ಆ ವಿಚಾರವನ್ನ ಮುಂದಿಟ್ಟು ಆಗ ಕಾನೂನು ಚೌಕಟ್ಟಿನಲ್ಲಿ ಅದಕ್ಕೆ ಬೇಲ್ ಕೊಡ್ಲಿಕ್ಕೆ ಅವಕಾಶ ಇದ್ದ ಕಾರಣ ಇವರನ್ನ ಈಗ ಮತ್ತೆ ವಿಚಾರಣೆಗೆ ಯಾವುದೇ ಒಂದು ಬೇಲ್ ನೀಡಿರುವಂತದ್ದು, ಅಂದ್ರೆ ಜಾಮೀನು ನೀಡಿರುವಂತದ್ದು, ಯಾವುದೇ ಷರತ್ತು ವಿಧಿಸದೆ ಇವರಿಗೆ ಈಗ ಜಾಮೀನು ನೀಡಿರುವಂತದ್ದು. ನಾಗೇಂದ್ರ ಬಾಬು, ಈಗ ಬೆಳಗಿನಿಂದ ಅಂದ್ರೆ ನಿನ್ನೆ ರಾತ್ರಿಯಿಂದ ಅರಣ್ಯ ಅಧಿಕಾರಿಗಳ ವಶದಲ್ಲಿದ್ದಂತಹ ವಿಕ್ರಮ್ ಈಗ ಬಿಡುಗಡೆ ಆಗಿ ಹೋಗಿರುವಂತದ್ದು. ಒಟ್ಟಾರೆಯಾಗಿ ಮುಂದೆ ಈ ಪ್ರಕರಣ ಯಾವ ತಿರುವನ್ನ ಪಡೆಯುತ್ತೆ ಅಂತ ನೋಡ್ಬೋದು. ಆದ್ರೆ ಸದ್ಯಕ್ಕೆ ಇರುವ ಮಾಹಿತಿಯಲ್ಲಿ ವಿಕ್ರಮ್ ಸಿಂಹ ಮೇಲೆ FIR ಹಾಕದೇ ಇರುವಂತದ್ದು, ಜೊತೆಗೆ ಆ ಒಂದು ಪಾಯಿಂಟ್ ಇಲ್ಲಿ ಮುಖ್ಯವಾಗಿರೋದು, ಜೊತೆಗೆ ಇದು ಜಾಮೀನಿಗೆ ಅರ್ಹವಾದ ಕೇಸ್ ಆಗಿದ್ರಿಂದ ಅವರು ಈಗ ಬಿಡುಗಡೆ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಕುಶ್ವಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಮ್ಮ ಕುಶ್ವಂತ್ ಮಾಹಿತಿ ಕೊಡ್ತಾ ಇದ್ರು. ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ. ನಿಮ್ಮೆಲ್ಲರ ಸಹಕಾರ ಕೊಟ್ಟಿದ್ದೀರಿ, ನನ್ಗೆ ನ್ಯಾಯ ಸಿಗ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಕೊಟ್ಟಿದ್ದೀರಿ. ನನ್ಗೆ ತುಂಬಾ ಖುಷಿ ಆಗಿದೆ. ನಾನು ಬರೀ ಬೆಳೆ ಬೆಳೀಲಿಕ್ಕೋಸ್ಕರ ಹೋದನು, ಆ ಬೆಳೆ ಬೆಳೀಲಿಕ್ಕೋಸ್ಕರ ಹೋದನಿಗೆ ಈ ತರ ಆಪಾದನೆಗಳನ್ನೆಲ್ಲ ಎದುರಿಸಬೇಕಾಗಿ ಬಂತು. ಇದೆಲ್ಲ ಒಂಥರ ರಾಜಕೀಯ ಪಿತೂರಿ ಆಗಿರೋದು. ಇದು ಸತ್ಯಕ್ಕೆ ಜಯ ನ್ಯಾಯಾಲಯದಲ್ಲಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ. ನಿಮ್ಮೆಲ್ಲರ ಸಹಕಾರ ಕೊಟ್ಟಿದ್ದೀರಿ, ನನ್ಗೆ ನ್ಯಾಯ ಸಿಗ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಕೊಟ್ಟಿದ್ದೀರಿ. ನನ್ಗೆ ತುಂಬಾ ಖುಷಿ ಆಗಿದೆ. ನಾನು ಬರೀ ಬೆಳೆ ಬೆಳೀಲಿಕ್ಕೋಸ್ಕರ ಹೋದನು, ಆ ಬೆಳೆ ಬೆಳೀಲಿಕ್ಕೋಸ್ಕರ ಹೋದನಿಗೆ ಈ ತರ ಆಪಾದನೆಗಳನ್ನೆಲ್ಲ ಎದುರಿಸಬೇಕಾಗಿ ಬಂತು. ಇದೆಲ್ಲ ಒಂಥರ ರಾಜಕೀಯ ಪಿತೂರಿ ಆಗಿರೋದು. ಇದು ಸತ್ಯಕ್ಕೆ ಜಯ ನ್ಯಾಯಾಲಯದಲ್ಲಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ. ನಿಮ್ಮೆಲ್ಲರ ಸಹಕಾರ ಕೊಟ್ಟಿದ್ದೀರಿ, ನನ್ಗೆ ನ್ಯಾಯ ಸಿಗ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಕೊಟ್ಟಿದ್ದೀರಿ. ನನ್ಗೆ ತುಂಬಾ ಖುಷಿ ಆಗಿದೆ. ನಾನು ಬರೀ ಬೆಳೆ ಬೆಳೀಲಿಕ್ಕೋಸ್ಕರ ಹೋದನು, ಆ ಬೆಳೆ ಬೆಳೀಲಿಕ್ಕೋಸ್ಕರ ಹೋದನಿಗೆ ಈ ತರ ಆಪಾದನೆಗಳನ್ನೆಲ್ಲ ಎದುರಿಸಬೇಕಾಗಿ ಬಂತು. ಇದೆಲ್ಲ ಒಂಥರ ರಾಜಕೀಯ ಪಿತೂರಿ ಆಗಿರೋದು. ಇದು ಸತ್ಯಕ್ಕೆ ಜಯ ನ್ಯಾಯಾಲಯದಲ್ಲಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ವಿಕ್ರಮ್ ಸಿಂಹ ಅವರ ಪರ ವಕೀಲರು ಒಂದಷ್ಟು ವಾದವನ್ನ ಮಂಡಿಸಿದ್ದಾರೆ. FIR ಅಲ್ಲಿಲ್ಲ, ಶಂಕಿತ ಆರೋಪಿ ಅಂತೇಳಿ ವಶಕ್ಕೆ ಪಡೆದುಕೊಂಡಿದ್ದಾರೆ, ವಿಚಾರಣೆ ನಡೆಸಿದ್ದಾರೆ ಅನ್ನೋ ಒಂದಷ್ಟು ವಾದವನ್ನ ಮಂಡಿಸಿ ಅವರಿಗೆ ಜಾಮೀನು ಮಂಜೂರು ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಳ್ತಾರೆ. ವಾದವನ್ನ ಹಾಗೂ ಪ್ರತಿವಾದವನ್ನ ಆಲಿಸಿದ ಬಳಿಕ ನ್ಯಾಯಾಧೀಶರು ಅವರ ನಿವಾಸದಲ್ಲಿ ವಿಕ್ರಮ್ ಸಿಂಹ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ಆ ಬಳಿಕ ಹೊರಗಡೆ ಬಂದು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತೇಳಿ. ಆದರೆ ಬೆಳಗ್ಗೆ ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ,
ಹಾಸನದ ಹಿಮ್ಸ್ ಆಸ್ಪತ್ರೆಗೆ ತೆರಳುವಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಅವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಎಲ್ಲವೂ ಕೂಡ ಹೊರಕ್ಕೆ ಬರುತ್ತೆ. ತುಂಬ ವಿಷಯಗಳಿದೆ, ಕಾಲ ಬರಲಿ ಎಲ್ಲವನ್ನು ಕೂಡ ಹೇಳ್ತೀನಿ ಅಂತೇಳಿ ಆಕ್ರೋಶಭರಿತವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ. ಮತ್ತಷ್ಟು ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ವಿಕ್ರಮ್ ಸಿಂಹಗೆ ಜಾಮೀನು ಮಂಜೂರು. ಮರ ಕಡಿದ ಪ್ರಕರಣದಲ್ಲಿ ಪ್ರತಾಪ್ ಸಿಂಹ ಸೋದರನಿಗೆ ರಿಲೀಫ್. ಬೇಲೂರಿನ ಜಡ್ಜ್ ಪ್ರಕಾಶ್ ನಾಯಕ್ ಆದೇಶ. ರಾಜಕೀಯ ಮೈಲೇಜ್ಗಾಗಿ ಪ್ರತಾಪ್ ಸಿಂಹ ಆರೋಪ. ಅಧಿಕಾರಿಗಳು ಅವರ ಕೆಲಸ ಮಾಡಿದ್ದಾರೆ ಎಂದ ಡಿಕೆಶಿ. ತಪ್ಪಿಲ್ಲ ಅಂದ್ರೆ ಯಾಕೆ ಕ್ರಮ ಎಂದ ಸಿದ್ದರಾಮಯ್ಯ. ಕಾನೂನು ಪ್ರಕಾರವೇ ಕ್ರಮ ಎಂದ ಖಂಡ್ರೆ. ಪ್ರೇಮಿಗಳು ಪ್ರೀತಿಸಿ ಮದುವೆಯಾದ ಹಿನ್ನೆಲೆ ಹುಡುಗನ ಪೋಷಕರ ಬಟ್ಟೆ ಬಿಚ್ಚಿಸಿ ಅಮಾನುಷ ಹಲ್ಲೆ. ಹರಿಹರದ ಕಮಲಾಪುರದಲ್ಲಿ ಕೃತ್ಯ. ಮಲೆಬೆನ್ನೂರು ಪೊಲೀಸರಿಂದ ಇಬ್ಬರ ಬಂಧನ. ಡಕಾಯಿತಿ ಕೇಸಲ್ಲಿ ಅರೆಸ್ಟ್ ಆಗಿದ್ದ ಆರೋಪಿ ಸಾವು. ಖಾರದ ಪುಡಿ ಹಾಕಿ ವರ್ಕ್ ಮಾಡಿದ್ರ ಪೊಲೀಸರು. ಗಣೇಶ್ ಸ್ನೇಹಿತನಿಂದಲೂ ಗಂಭೀರ ಆರೋಪ. ನ್ಯೂ ಇಯರ್ಗೆ ಸಿಲಿಕಾನ್ ಸಿಟಿ ಸಜ್ಜು. ರಾತ್ರಿ 11ರಿಂದಲೇ ಬೆಂಗಳೂರಿನ ಫ್ಲೈ ಓವರ್ಗಳು ಬಂದ್. ಈತ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ಹೊಸ ವರ್ಷಕ್ಕೆ ವೆಲ್ಕಮ್ಗೋಸ್ಕರ ಸಿದ್ಧತೆ. ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಮರಗಳನ್ನ ಕಡಿದ ಪ್ರಕರಣದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ವಿಕ್ರಮ್ ಸಿಂಹ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ರು. ಬೆಳಗ್ಗಿನಿಂದಲೂ ಕೂಡ ವಿಚಾರಣೆಗೊಳಪಡಿಸಿದ್ರು. ಆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ನ್ಯಾಯಾಧೀಶರ ನಿವಾಸದಲ್ಲಿ ಹಾಜರುಪಡಿಸಿದ ಸಂದರ್ಭದಲ್ಲಿ ವಿಕ್ರಮ್ ಸಿಂಹ ಅವರಿಗೆ ಜಾಮೀನು ಮಂಜೂರಾಗಿದೆ. ಸಂಸದ ಪ್ರತಾಪ್ ಸಿಂಹ ಅವರ ಸೋದರನಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಜಾಮೀನು ಮಂಜೂರು ಮಾಡಿ ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿದ್ದಾರೆ. ಬೇಲೂರಿನ ಜಡ್ಜ್ ಮನೆಗೆ ಅರಣ್ಯ ಅಧಿಕಾರಿಗಳು ವಿಕ್ರಮ್ ಸಿಂಹ ಅವರನ್ನು ಹಾಜರುಪಡಿಸಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಜಾಮೀನು ಮಂಜೂರಾಗಿದೆ. ಸತ್ಯಕ್ಕೆ ಜಯ ಸಿಕ್ಕಿದೆ. ನಿಮ್ಮೆಲ್ಲರ ಸಹಕಾರ ಕೊಟ್ಟಿದ್ದೀರಿ. ನನ್ನ ನ್ಯಾಯ ಸಿಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಕೊಟ್ಟಿದ್ದೀರಿ. ತುಂಬಾ ಖುಷಿಯಾಗಿದೆ. ನಾನು ಬರೀ ಬೆಳೆ ಬೆಳೆಯಲಿಕ್ಕೋಸ್ಕರ